ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಗುರು ದಶಾಭುಕ್ತಿ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಗುರು ದಶಾಭುಕ್ತಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ತಾಮ್ರಪರ್ಣಿ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಃ ಹೈಮುಖ ಬಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಗುರುಗಳ ದಶಾಭುಕ್ತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಗುರುಜಿ, 18 ವರ್ಷಗಳ ಕಾಲ ರಾಹು ದಶಾ ಮುಗಿದ ಮೇಲೆ ಗುರುಗಳ ದಶಾ ಪ್ರಾರಂಭ ಆಗುತ್ತೆ. ರಾಹು ಗುರು ಸಂಧಿಶಾಂತಿ ಅಂತ ಆಗಬೇಕು. ಅಂದರೆ ಯಾವುದೊಂದು ಗ್ರಹಗಳ ಇನ್ನೊಂದು ಗ್ರಹಗಳ ಸಮ್ಮಿಲನ, ನೆಕ್ಸ್ಟ್ ಇದು ಮುಗಿದು ಅದು ಶುರು ಆಗುತ್ತೆ. ಹಾಗಾಗಿ ಸಂಧಿಶಾಂತಿ. ಸಂಧಿ ಅಂದರೆ ಆ ಪಿರಿಯಡ್, ಸಬ್ ಪಿರಿಯಡ್ ಹೋಗಬೇಕು. ಯಾವತ್ತೂ ಅದರಲ್ಲಿಯೂ ಕುಜರಾಹು ಸಂಧಿಶಾಂತಿ. ಕುಜ ಆದಮೇಲೆ ರಾಹು ಬರೋದು, ರಾಹು ಆದಮೇಲೆ ಗುರುಗಳು ಬರೋದು. ಇಲ್ಲ, ಈ ಸಂಧಿಶಾಂತಿ ಮಾಡದೆ ನಾವು 18,000 ಜಪಗಳನ್ನು ಮಾಡದೆ ಅದಕ್ಕೆ ತಕ್ಕ ದಾನಗಳನ್ನು ಕೊಡದೆ ಇದ್ದರೆ, ಸೈಂಟಿಫಿಕ್ ಪ್ರಕಾರ ಮಾತಾಡೋದಾದರೆ ಒಂದು ಗ್ರಹದ ಸ್ಪೀಡ್ ಸ್ಲೋ ಆಗುವ ತನಕ ನೀವು ಅದೇ ಪ್ರಭಾವದಲ್ಲಿ ಇರ್ತದೆ. ರಾಹು ಬಂದಿತ್ತು, ರಾಹುವಿನ ದಶ ತುಂಬ ತೀವ್ರವಾಗಿ ರಾಹು ದಶ ಕುಜಭುಕ್ತಿ ಮುಗಿದ ಮೇಲೆ ರಾಹುವಿನ ಸಂಬಂಧ ಮುಗಿದೋಯ್ತಾ ಅಲ್ಲ, ಆ ಗ್ರಹದ ಸ್ಪೀಡ್ ಸ್ಲೋ ಆಗುವ ತನಕ ನಿಮಗೆ ರಾಹು ಗುರುದಶ ಏನು ಒಳ್ಳೆಯದು ಮಾಡೋಲ್ಲ. ಅದಕ್ಕೆ ಗುರುದಶ ಗುರುಭಕ್ತಿ 4. ಒಂದು ಫಸ್ಟ್ ಸ್ವಯಭಕ್ತಿ, ಗುರುದಶ ಶನಿ ಭಕ್ತಿ ನೆಕ್ಸ್ಟು, ಗುರುದಶ ಬುಧ ಭಕ್ತಿ ಅದರ ನೆಕ್ಸ್ಟು. ಹಾಗಾಗಿ ಈ ಶನಿ ಬುಧ ಭಕ್ತಿಗಳು ಮುಗಿಯುವ ತನಕ 4.5 ವರ್ಷ ಆಗ್ತದೆ. ನಿಮ್ಮ 16 ವರ್ಷದಲ್ಲಿ 4.5 ವರ್ಷಗಳನ್ನು ನ್ಯಾಯವಾಗಿ ವೇಸ್ಟ್ ಮಾಡ್ಕೊಳ್ತೀರಿ. ಹೋಗಪ್ಪ ಮಾರಾಯ ರಾಹು, ನನಗೆ ಬಂದು ಜನ್ಮದಲ್ಲಿ ಎರಗಿದಿ, ನನ್ನ ದಶಾಭುಕ್ತಿಗಳನ್ನೆಲ್ಲ ನೀನು ನೋಡಿ ನನಗೆ ಒದ್ದಾಟ ಕೊಟ್ಟು, ಎಲ್ಲರೂ ಕೊಡ್ತಾರಲ್ಲ, ಇದರಲ್ಲೂ ಕೆಲವು ಡಿಫ್ರೆನ್ಸಸ್ ಇದೆ. ಕೊಟ್ಟು ಮಾರಾಯ, ದಯವಿಟ್ಟು ನೀವು ಹೋಗಿ ಬನ್ನಿ, ಗುರುಗಳೇ ಬನ್ನಿ, ಸ್ವಾಗತ, ಒಂದು ಸೆಂಡ್ ಆಫ್ ಕೊಟ್ಟಂಗೆ ಇದು. ಆಯ್ತು, ಅವರು ಒಳ್ಳೆಯವರು ಕೆಟ್ಟವರು, ನಿಮಗೆ ಇದ್ದಾಗ ತೊಂದರೆ ಕೊಟ್ಟರು ಮಾಡಿದ್ರು ಅದೆಲ್ಲ ಆಮೇಲೆ ನೋಡೋಣ. ಒಂದು ವಾಲ್ ಕ್ಲಾಕ್ ತಗೊಂಡು ಒಂದು ಹಾರ ಹಾಕಿ ಒಂದು ಸ್ವೀಟ್ ಬಾಕ್ಸ್ ಕೊಟ್ಟು, ಅಪ್ಪ ಸದ್ಯ ಮರ ಹೋದ ಅಂತಂದರೂ ಪರವಾಗಿಲ್ಲ, ಒಂದು ಹಿರಿಯ ಆಫೀಸರ್ ಹೋದ. ಆದರೆ ಕೊನೆಗಳಿಗೆ ಯಾವತ್ತು ಮನುಷ್ಯ ಇದ್ದಾಗ ಬೆಲೆ ಗೊತ್ತಾಗಲ್ಲ, ಹೋದ ಮೇಲೇ ಬೆಲೆ ಗೊತ್ತಾಗೋದು, ಅವರ ನೆಸೆಸಿಟಿ ಎಷ್ಟಿತ್ತು ಅಂತ. ಸೊ ರಾಹು ಬಂದು ನಮ್ಮ ದಶಕ್ಕೆ ಎರಗಿ 18 ವರ್ಷಗಳ ಕಾಲ ಅನುಭವಿಸಿ ಹನುಮಂತ ಆದ ಮೇಲೆ ಮಾನಹಾನಿ, ಪ್ರಾಣಹಾನಿ, ಅರ್ಥಹಾನಿ ಅಂತ 3 ರಾಹು ದಶಾದಲ್ಲಿ. ಇವನ್ನೆಲ್ಲವನ್ನು ದಾಟಿ ಕೊನೆಗೆ ಉತ್ತಮವೆನಿಸಿಕೊಳ್ಳುವ ಗುರುಗಳ ಪ್ರವೇಶ ಬಂದರೆ ಅದನ್ನು ತಗೊಳ್ಬೇಕಲ್ಲ. ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲವು ಅಂತ. ದೇವರು ಕೊಡುವ ಕಾಲ ಇವೆಲ್ಲ. ಒಳ್ಳೆ ಟೈಮ್. ಗುರುಗಳನ್ನು ನೋಡಿದರೆ ಕೋಟಿ ಪುಣ್ಯ ಅಂತ. ದೃಷ್ಟಿ ಬಿದ್ದರೆ ಸಾಕು, ಕೋಟಿ ಪುಣ್ಯ ನಮ್ಮ ಮೇಲೆ ಬೀಳುತ್ತೆ. ಗ್ರಹಗಳಲ್ಲಿ ಅತ್ಯದ್ಭುತವಾದ ಮುಖ್ಯವಾದ ಗ್ರಹ ಗುರುಗಳು. ಈ ಸೈಂಟಿಫಿಕ್ ಪ್ರಕಾರ ಮಾತಾಡೋದಾದ್ರೆ ಇಟ್ ಹ್ಯಾಸ್ ಗಾಟ್ 12 ಮೂನ್ಸ್ ಅಂತಾರೆ. ಈ ಭೂಮಿಗೆ ಒಂದೇ ಚಂದ್ರ, ಅದಕ್ಕೆ 12 ಮೂನ್ ಇದೆ. 12 ಮೂನ್ನಷ್ಟು ದೊಡ್ಡದು. ದೇವತೆಗಳಿಗೆಲ್ಲ ಪುರೋಹಿತರು, ಪರರ ಹಿತವನ್ನು ಬಯಸುವವರು ಪುರೋಹಿತರು. ಆ ಥರ ಎಲ್ಲ ದೇವತೆಗಳಿಗೂ ಎಲ್ಲ ದೇವರುಗಳಿಗೂ ಒಂದು ಕಾರ್ಯ ಆಗಬೇಕು ಅಂದರೆ ಪುರೋಹಿತರು ಬೇಕಲೇಬೇಕು. ಭಾರತ ಯುದ್ಧದಲ್ಲಿ ದ್ರೋಣಾಚಾರ್ಯರನ್ನು ಬೃಹಸ್ಪತಿ ಆಚಾರ್ಯರು ಅಂತ ಒಂದು ಸಂಬೋಧನೆ ಉಂಟು, ಅವರ ಅದೇ ಅಂಶದಲ್ಲಿ ಹುಟ್ಟಿದ್ದಾರೆ ಅಂತ. ಹಾಗಾಗಿ ಈ ದಶಾ ಬಂತು ಅಂದರೆ ಕೆಲವೊಂದು ಗ್ರಹಗಳು ಒಳ್ಳೆಯದು ಮಾಡಲಿಲ್ಲ ಅಂದರೂ ಕೆಟ್ಟದ್ದು ಮಾಡಲ್ಲ. ಈಗ ಗುರುದಶ ಮುಗಿದ ಮೇಲೆ ಶನಿ ದಶ ಲಾಂಗ್ ಪೀರಿಯಡ್ಸ್ ಬರ್ತದೆ. ಹಾಗಾಗಿ ಏನಾರು ಆಗಲಿ ಗುರುದಶ ಪ್ರಾರಂಭ ಆದ ಕೂಡಲೇ ಪುತ್ರ ಮತ್ತು ಧನಕಾರಕರು ಅಂತ ಕರೀತಾರೆ ಗುರುಗಳನ್ನು.
ಹಣವನ್ನು ಕೊಡುವವರು, ಮಕ್ಕಳನ್ನು ಕರುಣಿಸುವವರು, ಅವರಿರುವ ಸ್ಥಾನ. ಮೀನ ಮತ್ತು ಧನುಸ್ಸಿನಲ್ಲಿ ಇದ್ದರೆ ಅವ್ರಿಗೆ ಶಕ್ತಿನೇ ಇಲ್ಲ, ಕೊಡಲಿಕ್ಕೆ ಆಗೋಲ್ಲ. ಆದರೆ ಅದೇ ಅವರು ಕರ್ಕಾಟಕ ರಾಶಿಯಲ್ಲಿ ಇದ್ದರೆ ಅವರಿಗೆ ಈ ತುಂಬಿ ಬಾಚಿ ಕೊಡುವಂಥ ಸಾಧ್ಯತೆಗಳು ಉಂಟು. ಇರುವ ಮನೆ ಚೂರು, ನೋಡುವ ಮನೆ ಜೋರು. ಶನಿ ಇರುವ ಮನೆ ಜೋರು, ನೋಡುವ ಮನೆ ಚೂರು. ಇದೊಂಥರ ಸುಮಾರು ನಮ್ಮ ವೀಕ್ಷಕರೆಲ್ಲ ನಮಗೆ ಹೇಳ್ಕೊಡುವಂಗಾಗಿದ್ದಾರೆ. ಈ ಗಾದೆ ಅದ್ಭುತವಾದಂಥ ಕಾನ್ಸೆಪ್ಟ್. ಇವರು ದಶಾದಲ್ಲಿ 16 ವರ್ಷ ದಶಾದಲ್ಲಿ ಯಾವ್ಯಾವ ಭುಕ್ತಿಗಳಲ್ಲಿ ಕೊಡ್ತಾರೆ ಕೊಡಲ್ಲ ಅನ್ನೋದು ಕಾನ್ಸೆಪ್ಟ್. ಗುರುಗಳು ತಾನೇ ಎಲ್ಲದರಲ್ಲೂ ಕೊಟ್ಬಿಡ್ಬೋದಲ್ವ. ಉಪಕಾರ ಮಾಡದೇ ಇದ್ದರೆ ಬೇಡ, ಅಪಕಾರ ಅಂತೂ ಖಂಡಿತವಾಗ್ಲೂ ಮಾಡಲ್ಲ. ಗುರುಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ಲ, ನಾವು ಮರೆಯಾಗಿ ನಿಂತಿದ್ದೀವಿ. ಗುರುಗಳು ಹೀಗೆ ನಮ್ಮನ್ನು ತಿರುಗಿ ನೋಡಿದರೆ ನಮಗೆ ಗತಿ ಒಳ್ಳೆಯದಾಗ್ತದೆ ಅನ್ನುವಂಥದ್ದು. ಈ ಗುರುದಶಾದಲ್ಲಿ ಶುಕ್ರ, ಎಷ್ಟೋ ಶಾಸ್ತ್ರ ಹೇಳ್ತದೆ ಗುರು ಶುಕ್ರರು ವಿಪರೀತವಾದ ವಿರೋಧಿಗಳು. ಒಂದೆಂಡಲ್ಲಿ ಗುರುಗಳು, ಒಂದೆಂಡಲ್ಲಿ ಶುಕ್ರ. ಇವೆರಡೂ ಇರುವ ಸ್ಥಳದಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರಲೇಬೇಕು. ಹೇಗೆ ಬೇಕಾದ್ರೆ ತಗೊಳ್ಳಿ, ಹೀಗೇ ಬದುಕಬೇಕು ಗುರುಗಳು. ಇಟ್ ಈಸ್ ಯುವರ್ ರೂಲ್ಸ್. ನೀನು ಹಿಂಗಿದ್ರೆ ನೀನು ಚೆನ್ನಾಗಾಗ್ತೀಯ. ಶುಕ್ರಾಚಾರ್ಯರು ಹಾಗಲ್ಲ, ನೀನು ಹೇಗೆ ಬೇಕಾದ್ರೆ ಬಾ, ನಿನ್ನನ್ನು ಬದುಕಿಸಿಕೊಡ್ತೀನಿ. ಅಸುರನಾದ ಪ್ರಹ್ಲಾದರಾಜನ ಮೊಮ್ಮಗ ಬಲಿಚಕ್ರವರ್ತಿಯನ್ನು ಇಂದ್ರ ಪದವಿ ಕೊಡ್ಸೋಕ್ಕಾಗಲ್ವಾ, ನಾನು ಕೊಡಿಸ್ತೀನಿ ನೋಡು ಅಂತ ಹೊರಟವರು. ಮೃತ ಸಂಜೀವಿನಿ ಅನ್ನುವಂಥ ವಿಚಾರವನ್ನು ತಿಳ್ಕೊಂಡವರು. ಯಾವ ಶಾಸ್ತ್ರದಲ್ಲೂ ಪರಮ ವಿರೋಧಿಗಳು ಅಲ್ಲ. ಒಂದು ಎಂಡು ಒಂದು ಕಡೆ ಇದ್ದಾಗ ಇನ್ನೊಂದು ಎಂಡು ಈ ಭೂಮಿಯ ಮಧ್ಯದಲ್ಲಿ ಇದ್ದಾಗ ಪಾಸಿಟಿವ್ ನೆಗೆಟಿವ್ ನಮಗೆ ಕನೆಕ್ಟ್ ಆಗದಾಗ ಫೈರ್ ಆಗ್ತದೆ. ಹಾಗಾಗಿ ಶುಕ್ರ ಭುಕ್ತಿ ಬಂದರೆ ಗುರುದಶಾದಲ್ಲಿ ಕೊಡೋದಿಲ್ಲ. ಗುರುಗಳು ಮತ್ತು ಕೇತು ಸೇರಿದರೆ ಕೋಟ್ಯಾಧಿಪತಿ ಯೋಗ. ಅದು ಯಾರೇ ಆಗಲಿ, ಎಲ್ರಿ 1 ಕೋಟಿ ಕಾಣ್ತಾ ಇಲ್ಲ ಅಲ್ಲ, ಕೋಟಿಗಟ್ಟಲೆ ಜೀವನ ಮಾಡುವಂಥ ಈ ಎಕ್ಸಲೆಂಟ್ ಯೋಗ ಆ ಗುರುಗಳು ಕ್ರಿಯೇಷನ್ ಮಾಡುವ ಸಾಧ್ಯತೆ ಉಂಟು. ಸರಿ ಗುರುಜಿ, ಗುರು ದಶಾಭುಕ್ತಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ಬಳಿಕ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಜಲಿ ಅಂತ ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಅಂಜಲಿ ಅವರು? ಅಂಜಲಿ ಅವ್ರ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಮ್ಮ. 9/8/2002. ರಾಶಿ ನಕ್ಷತ್ರ? ಆಶ್ಲೇಷ ನಕ್ಷತ್ರ, ಕರ್ಕ ರಾಶಿ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿಮ್ಮ. ಗುರುಗಳೇ ನಮಸ್ಕಾರ. ಗುರುಜಿ ನಮಸ್ಕಾರ. ಬಹಳ ದಿನದಿಂದ ಕಾಲ್ ಮಾಡಿದ್ರೆ ಇವತ್ತು ಸಿಕ್ಕಿದೆ ಗುರುಜಿ. ಸಿಕ್ಕಾಯ್ತಲ್ಲ, ಇನ್ನೇನು ಚಿಂತೆ ಇಲ್ಲ. ನಮ್ಮ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಅವಳು ಸ್ವಲ್ಪ ಓದೋದ್ರ ಬಗ್ಗೆ. ಏನು ಓದ್ತಿದ್ದಾರೆ? ಇವಾಗ PUC ಸೆಕೆಂಡ್ ಇಯರ್ ಸೈನ್ಸ್ ಮಾಡ್ತಾ ಇದ್ದಾಳೆ ಗುರುಜಿ. PUC ಸೆಕೆಂಡ್ ಇಯರ್ ಸೈನ್ಸ್. ಈಗ ಎಕ್ಸಾಮ್ ನಡೀತಾ ಇದೆಯಾ? ಶುರು ಆಗುತ್ತಾ? ನಾಳೆ 1ನೇ ತಾರೀಕಿಂದ ಇದೆ. ಸರಿ, ಮಾರ್ಚ್ 1ಕ್ಕೆ. ಚೆನ್ನಾಗಿ ಓದ್ತಾರೆ ಹೇಗೆ? ಓದ್ತಾ ಇದ್ದಾಳೆ ಗುರುಜಿ. ಹೇಳ್ತಾನೆ ಇರ್ಬೇಕು ಓದು ಓದು ಅಂತ. ಅದಕ್ಕೆ ಸ್ವಲ್ಪ ಕೇಳ್ತಾ ಇರೋದು ಹೆಂಗಿದೆ ವಿದ್ಯಾಭ್ಯಾಸ ಅಂತ. ಆಗತ್ತೆ ಒಳ್ಳೇದಾಗ್ತದೆ. ಕರ್ಕಾಟಕ ರಾಶಿಗೆ ಟೈಮ್ ಚೆನ್ನಾಗಿದೆ. ಸ್ವಲ್ಪ ಪ್ರಯತ್ನವೂ ಇರಬೇಕು. ಅದಕ್ಕೆ ಪೂರ್ವ ದಿಕ್ಕಿಗೆ ತಿರುಗಿ ಓದಲಿಕ್ಕೆ ಹೇಳಿ, ಆಯಿತಾ? ಪೂರ್ವ ದಿಕ್ಕಿಗೆ ತಿರುಗಿ ಒಂದು ಅಕ್ಕಿ, ಒಂದು 5 kg ಅಕ್ಕಿ ಸಾಧ್ಯವಾದರೆ, ಇಲ್ಲ 1 kg ಅಕ್ಕಿ, 5 ಅಚ್ಚು ಬೆಲ್ಲ ಮತ್ತು ಇಷ್ಟು ಉಪ್ಪು ಬಕೆಟಿಗೆ ಹಾಕಿ ಅದನ್ನು ಕರಗಿಸಿ ತೋಳಿಂದ ಕೆಳಗಡೆ ಫುಲ್ ಸ್ನಾನ ಮಾಡಬೇಕು. ತುಂಬ ದೃಷ್ಟಿಯಾಗಿದೆ, ಅದರಿಂದ ವಿದ್ಯೆ ಹತ್ತುವುದಿಲ್ಲ. ಆ ಸ್ನಾನ ಮಾಡಿದರೆ, ಅಂದರೆ ತಲೆಗೆ ಹಾಕಬಾರ್ದು, ಮತ್ತು ತೋಳಿಂದ ಕೆಳಗೆ ಫುಲ್ ಮೈಯೆಲ್ಲ ನೆನೆಯುವಂಗೆ ಇಷ್ಟು ಹರಳುಪ್ಪು ಹಾಕಿ ಚೆನ್ನಾಗಿ ಕರಗಿಸಿ ಸ್ನಾನ ಮಾಡಿ ಎವ್ರಿ ಭಾನುವಾರ ಮಾಡಿಸಿ. ಬೇಗ ಕ್ಲಿಯರ್ ಆಗ್ತಾರೆ, ಸಮಾಧಾನ ಆಗ್ತಾರೆ, ಎಲ್ಲ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಚಂದ್ರಕಲಾ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚಂದ್ರಕಲಾ ಅವರೇ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿ ಅವ್ರದ್ದು. ಅವ್ರದ್ದು ಹುಟ್ಟಿದ ಡೇಟ್ ಸರಿಯಾಗಿ ಗೊತ್ತಿಲ್ಲ ಮೇಡಮ್ ಅವರೇ. ರಾಶಿ ನಕ್ಷತ್ರ? ಚಿತ್ತ ನಕ್ಷತ್ರ, ತುಲಾ ರಾಶಿ. ಮಾತನಾಡಿ, ಗುರುಗಳಿದ್ದಾರೆ. ಹೇಳಿ.
ನಮಸ್ತೆ ಗುರುಜಿ. ನಮಸ್ಕಾರ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಿತ್ತು. ವ್ಯಾಪಾರ ಒಂದ್ ಸ್ವಲ್ಪ ಇದು. ಏನು ವ್ಯಾಪಾರ ಮಾಡ್ತಾರೆ? ನಮ್ದು ಚಿಲ್ಲರೆ ಅಂಗಡಿ ಇದೆ, ಬೂಸ ಅಂಗಡಿ. ಬೂಸ, ತೌಡು ಇವೆಲ್ಲ? ಇಲ್ಲ, ಇದು ಪ್ರಾವಿಷನ್ ಸ್ಟೋರು. ಹಾಂ, ಸರಿ, ಹೇಳಿ. ಹೆಂಗ್ ನಡೀತಾ? ಅದಕ್ಕೆ ಏನು ವ್ಯಾಪಾರ ಇದಾಗ್ತಿಲ್ಲ, ಏನ್ ಕೈಗೆ ಕಾಸು ನಿಲ್ತಿಲ್ಲ. ಯಾವ ದಿಕ್ಕಿನ ಬಾಗಿಲು? ಅದು ಪಶ್ಚಿಮಕ್ಕೆ. ಪರವಾಗಿಲ್ಲ, ಪಶ್ಚಿಮದಲ್ಲಿ ಏಳಿಗೆನೂ ಬರಲ್ಲ, ಬಿದ್ದು ಹೋಗಲ್ಲ. ಆ ರೀತಿಯಾಗಿ 6 ಕತ್ತಲ 3 ಕಿಳಿಯಲ್ಲ ಅನ್ನುವಂಗಿರ್ತದೆ. ನಿಮ್ಮ ಗಲ್ಲಾಪಟ್ಟಿಗೆ ಆ ಕ್ಯಾಶ್ ಕೌಂಟರ್ ಅಂತನ್ನುವಂಥದ್ದು ಯಾವ ಸ್ಥಳದಲ್ಲಿ ಇಟ್ಟಿದ್ದೀರಿ ಅಂತ ಏನಾರು ಹೇಳ್ಬೋದಾ? ಈ ಕಡೆ ಪೂರ್ವಕ್ಕೆನಾ, ಈ ಎಡಗಡೆ ಇದೆ ಸ್ವಾಮೀಜಿ. ಪೂರ್ವಕ್ಕೆ ಎಡಗಡೆ ಅಂದರೆ ನಂಗೆ ಅರ್ಥ ಆಗಲ್ಲ. ಆಯಿತು ಬಿಡಿ, ನಾನು ಹೇಳ್ತೀನಿ ಎಲ್ಲಿ ಇಡಬೇಕು ಅಂತ ಹೇಳ್ತೀನಿ. ಪಶ್ಚಿಮ ದಿಕ್ಕನ್ನೇ ನೋಡಲಿ, ನಿಮ್ಮಿಂದ ಎಡಗಡೆಗೆ ನಿಮ್ಮ ಗಲ್ಲಾಪಟ್ಟಿಗೆ ಡ್ರಾಯರ್ ಬರಲಿ. ಆವಾಗ ಏನಾಗುತ್ತೆ, ನಿಮ್ಮದು ಶನಿಯ ಸಂಬಂಧಪಟ್ಟದ್ದು. ಶುಕ್ರ ಅನುಕೂಲ ಮಾಡಿಕೊಡ್ತಾನೆ. ಶುಕ್ರವಾರದ ದಿವಸ ಸಾಯಂಕಾಲ ಸ್ವಲ್ಪ ಸಾಂಬ್ರಾಣಿ ಹೊಗೆಯನ್ನು ಆವಾಗಿಂದ ಆವಾಗ ಪ್ರತಿ ವಾರ ಹಾಕ್ಕೊಂಡು ಬನ್ನಿ. ಸ್ವಲ್ಪ ಸಮಾಧಾನ ಆಗುತ್ತೆ. ಆಮೇಲೆ ಹಸ್ತರೇಖೆ ನೋಡಿ ಇಟ್ಟಿರೋ ಪ್ಲೇಸನ್ನು ಒಂಚೂರು ಗುರ್ತು ಹೇಳಿದ್ರೆ ಕರೆಕ್ಟಾಗಿ ಹೇಳ್ಬೋದು. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಬಾಬು ಅಂತ ಚಾಮರಾಜನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಾಬು ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳ್ಬೇಕಾಗಿತ್ತು. ಜನ್ಮ ದಿನಾಂಕ ತಿಳಿಸಿ. ನಮ್ಮ ಜನ್ಮ ದಿನಾಂಕ ಅಷ್ಟೊಂದು ಗೊತ್ತಿಲ್ಲ. ರಾಶಿ ನಕ್ಷತ್ರ? ಧನುರಾಶಿ ಮೇಡಮ್, ನಕ್ಷತ್ರ ಅದು. ಮಾತನಾಡಿ, ಗುರುಗಳಿದ್ದಾರೆ. ಹಾಂ, ಹೇಳಿ ಬಾಬು ಅವರೇ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ. ನಮ್ದು ಯಾವ ಕೆಲಸ ಯಾವಾಗ ಅಡೆತಡೆಗಳು ಜಾಸ್ತಿ ಐತಿ ಗುರುಜಿ, ಭಾರಿ ಕಷ್ಟದ ಇದ್ದೀನಿ. ನನಗೆ ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ರಾಶಿ ನಕ್ಷತ್ರ ಕೊಟ್ಟರೆ ಈಗ ಫೋನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಕರೆಕ್ಟಾಗಿ ಹೇಳುವ ಪ್ರಯತ್ನ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ನಾನು ಎಲ್ಲೋ ಇರೋ ಚಾಮರಾಜನಗರದಲ್ಲಿ ಎಲ್ಲಿ ನೀವು? ಕಾಗಲ್ವಾಡಿ ಬಾಬು. ಕಾಗಲ್ವಾಡಿ. ಹಾಂ, ಕಾಗಲ್ವಾಡಿ. ಕಾಗಲ್ವಾಡಿ ಆಲೂರು ಹತ್ರ. ಆಲೂರು ಹತ್ರ. ಗೊತ್ತು. ಆಯಿತು. ಈಗ ಏನು ಮಾಡಿ ಅಂದರೆ, ನಿಮ್ಗೇನು ವ್ಯವಸಾಯ ಮಾಡ್ತೀರಿ? ಇಲ್ಲ ಗುರುಜಿ, ಪಾನಿಪುರಿ ವ್ಯಾಪಾರ ಮಾಡ್ತಾ ಇದ್ದೀನಿ. ಪಾನಿಪುರಿ ವ್ಯಾಪಾರ ಆಗ್ತಾಯಿಲ್ಲ. ಯಾವ ದಿಕ್ಕಿನಲ್ಲಿ ತಿರ್ಕೊಂಡು ಮಾಡ್ತೀರಪ್ಪ? ಉತ್ತರ ದಿಕ್ಕು ತಿರ್ಕೊಂಡ್ಬರ್ತೀವಿ. ಉತ್ತರ ದಿಕ್ಕಿಗಿಂತ ಪಶ್ಚಿಮ ಏನಾದ್ರು ಟ್ರೈ ಮಾಡಿ. ಪಶ್ಚಿಮ ದಿಕ್ಕಿನಲ್ಲಿ ಮಾಡಿ. ಮತ್ತು ಇದಕ್ಕೆ ಒಂಚೂರು ಬಿಳಿ ಕಲ್ಸಕ್ಕರೆ ನೀವೇನಾದ್ರು ಉಪಯೋಗಿಸಿ. ಬಿಳಿ ಕಲ್ಸಕ್ಕರೆ ಉಪಯೋಗಿಸಿದ್ರೆ ನೀವು ಸಿಹಿ ಹಾಕಲಿಕ್ಕೆ ಒಂಚೂರೇ ಚೂರು ದಿನ ಇಷ್ಟು ಬಿಳಿ ಕಲ್ಸಕ್ಕರೆ ನೀವು ಹಾಕುವ ಐಟಮ್ಸ್ ಯಾವ್ದಾರು ಹಾಕಿ ನೋಡಿ, ಗೊತ್ತಾಗತ್ತೆ ಏನಾಗುತ್ತೆ ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ರತ್ನ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ತಿಳಿಸಿಮ್ಮ. 13/11/96. ರಾಶಿ ನಕ್ಷತ್ರ? ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹಾಂ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರಮ್ಮ. ನನ್ನ ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಏನು ಆಗ್ತಾ ಇದೆ? ಬರ್ತಿದಾರ, ನೋಡ್ತಾರ, ಹಿಂಗೆ? ಇಲ್ಲ ಗುರುಜಿ, ಯಾರು ಅಂದ್ರೆ ಬರ್ತಾನೆ ಇಲ್ಲ. ಎಷ್ಟದ ಮೊದಲೆಲ್ಲ ಬಂದರು, ಈಗ ನಿಂತೋಯ್ತಾ ಅಥವಾ ಮೊದಲಿಂದನೂ ಬರ್ತಾ ಇಲ್ವಾ? ಇಲ್ಲ, ಒಬ್ರೇ ಬಂದ್ ಹೋದ್ರು, ಆಮೇಲೆ ಯಾರು ಬರ್ತಾ ಇಲ್ಲ. ಜ್ಯೇಷ್ಠ ನಕ್ಷತ್ರ ಅಂತ ಏನಾದ್ರು ಟೆನ್ಷನ್ ಕೊಡ್ತಿದ್ದಾರಾ? ಏನಿಲ್ಲ ಗುರುಜಿ. ಅದು ನಿಮ್ಗೆ ಗೊತ್ತಿದೆಯಾ ಹಾಗಂತ? ಏನಿಲ್ಲ. ಸರಿ, ವೃಶ್ಚಿಕ ರಾಶಿ ಅಲ್ಲ. ಮಾರ್ಚ್ 10ಕ್ಕೆ ಒಂದು ಪ್ರಯತ್ನ ಆಗ್ತದೆ, ಬರ್ತಾರೆ ನೋಡಿ. ಮಾರ್ಚ್ 10ಕ್ಕೆ ಬರುವ ಪ್ರಯತ್ನ ಅದ್ಭುತವಾಗಿರ್ತದೆ. ನಿಮ್ಮನೆಯಿಂದ ಪೂರ್ವ ದಿಕ್ಕಿನಲ್ಲಿ, ಪೂರ್ವ ಆಗ್ನೇಯ ಈ ದಿಕ್ಕಿನಿಂದ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಒಳ್ಳೆ ಮನತನ ಧೈರ್ಯ ಮಾಡಿ ಕೊಡ್ಬೋದು. ನಿಮ್ಮ ಮಗಳು ಚೆನ್ನಾಗಿರ್ತಾಳೆ, ಏನು ಚಿಂತೆ ಇಲ್ಲ. ಮಾರ್ಚ್ 10ವರೆಗೂ ವೆಯ್ಟ್ ಮಾಡಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವಿಮಲಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಜನ್ಮ ದಿನಾಂಕ ತಿಳಿಸಿಮ್ಮ ಅವ್ರದ್ದು. 29/5/1999. ರಾಶಿ ನಕ್ಷತ್ರ? ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಮಾತನಾಡಿ, ಗುರುಗಳಿದ್ದಾರೆ. ಹಾಂ, ಹೇಳಿಮ್ಮ, ಹೇಳಿ. ನಮಸ್ಕಾರ ಗುರುಗಳೇ. ನಮಸ್ಕಾರ. ತುಂಬಾ ಚೆನ್ನಾಗಿ ನಿಮ್ ಪ್ರೋಗ್ರಾಮ್ ಬರ್ತಾ ಇದೆ, ಅವಾಗ ಕಾಯ್ತಾ ಇರ್ತೀವಿ 7ವರೆಗೆ. ಒಳ್ಳೇದಾಗಿ. ಹಾಂ, ಹೇಳಿ. ಮಗಂದು ವಿದ್ಯಾಭ್ಯಾಸ, ಆರೋಗ್ಯ ಬಗ್ಗೆ ಕೇಳಬೇಕಾಯ್ತು. ನೆಗಡಿ, ಕೆಮ್ಮು, ಶೀತ ವಿಪರೀತ? ಹೌದು ಗುರುಗಳು, ಹೌದು. ಸರಿ. ಈಗ ವೃಶ್ಚಿಕ ರಾಶಿಗೆ ಮುಗಿತಾ ಇದೆ ಶನಿಯ ಕಡೆಯ ಟೈಮು. ಅಂದರೆ ಅವರು ಹೋಗ್ಬೇಕಾದ್ರೆ ಒಳ್ಳೆಯದೇ ಮಾಡೋಗ್ತಾರೆ. ಈ ತಿಂಗಳು ಕಳೀತಿದ್ದಾಗಲೇ ಒಳ್ಳೆ ಸುದ್ದಿಗಳು ಬರಲಿಕ್ಕೆ ಶುರು ಆಗ್ತದೆ. ಮತ್ತು ನಿಮ್ಗೆ ಅಕ್ಟೋಬರ್ನಲ್ಲಿ ಸಂಪೂರ್ಣ ಬಿಡುಗಡೆ.
ಆಗ್ತದೆ, ಇಷ್ಟಾರ್ಥ ಸಿದ್ಧಿಗಳೆಲ್ಲ ಆಗ್ತದೆ. ಶನಿ ಇಷ್ಟು ದಿವಸ ಕೊಟ್ಟ ಕಾಟ, ಅದಲ್ಲದೆ ಫಸ್ಟ್ ಶನಿ ನಿಮಗೇನು ಹೆಚ್ಚಿಗೆ ತೊಂದರೆ ಕೊಡಲಿಲ್ಲ, ಚಿಕ್ಕವರು ಇನ್ನು ಮುಂದಕ್ಕೆ ಸರಿ ಹೋಗ್ತಾರೆ, ಏನು ಭಯ ಇಲ್ಲ. ವಿದ್ಯಾಭ್ಯಾಸ, ಆರೋಗ್ಯ ಎರಡೂ ಉನ್ನತವಾಗಿ ಇರುವ ಸಾಧ್ಯತೆ. ಏಪ್ರಿಲ್ 20ರ ಮೇಲೆ ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನಿಮಗೂ ಕೂಡ ಸಮಸ್ಯೆಗಳಿದ್ದಲ್ಲಿ ಗುರೂಜಿಯವರನ್ನ ನೇರವಾಗಿ ನೀವು ಭೇಟಿಯಾಗಬಹುದು. ನಿಮ್ಮ ಟಿವಿ ಸ್ಕ್ರೀನಲ್ಲಿ ನಂಬರ್ ಡಿಸ್ಪ್ಲೇ ಆಗ್ತಿದೆ, ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಗುರುಗಳನ್ನ ನೇರವಾಗಿ ಭೇಟಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ದೇವೇಂದ್ರಪ್ಪ ಅಂತ ಹುಬ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿ ನಿಮ್ದು. 1/3/1993. ರಾಶಿ ನಕ್ಷತ್ರ? ರಾಶಿ ಮೇಡಮ್, ನನ್ನ ಹೆಸರು ಮೀನಾ ಅಂತ. ನಂಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಸರಿ, ಗುರೂಜಿ ಅವರಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನಾವು ಎಷ್ಟು ಹೊಲದಲ್ಲಿ ಕೆಲಸ ಮಾಡ್ತಿದ್ವಿ. ನಂದು 10ನೇ ಮುಗಿದ್ಮೇಲೆ ಸ್ವಲ್ಪ ಫೋನ್ ದೂರ ಇಟ್ಕೊಂಡು ಮಾತಾಡಿ, ಡಿಸ್ಟರ್ಬ್ ಆಗ್ತಾ ಇದೆ. ಗುರುಜಿ, ನಾನು ಎಷ್ಟು ದಿನ 10th ಮುಗಿದ್ಮೇಲೆ 10 ವರ್ಷ ಕೆಲಸ ಮಾಡ್ತಿದ್ದೆ ಪುನದಲ್ಲಿ. ಈಗ ನಾನು ಊರಿಗೆ ಊರ್ ಕಡೆ ಬಂದ್ಬಿಟ್ಟು ಏನಾರ ಒಂದು ಬಿಸ್ನೆಸ್ ಮಾಡೋದಂತ ಮಾಡಿದ್ದೇನೆ ಸರ್ ಗುರುಜಿ. ನಾನು ನಮ್ಮ ಮಾವ ಅಂತಿದ್ದಾರೆ, ಅವರು ಇಬ್ರು ಪಾರ್ಟ್ನರ್ಶಿಪ್ ಮೇಲೆ ಗಾಡಿ ತಗೊಂಡ್ ಮಾಡೋದಂತ ಹೇಳ್ತಾ ಇದ್ದಾರೆ ಗುರುಜಿ. ಅಂದ್ರೆ ಗಾಡಿ ತಗೊಳ್ಳೋದು ಮಾರೋದು? ಇಲ್ಲ ಮೇಡಮ್, ಇಲ್ಲ ಸರ್, ಬಿಸ್ನೆಸ್ ಅಂದ್ರೆ ಬಾಡಿಗೆ ಹೊಡಿಯೋದು. ಆ ಗಾಡಿ ಹೊಸ ಗಾಡಿ ತಗೋದು ಗುರುಜಿ. ಇಬ್ರು ನಮ್ಮ ಮಾವನ ಅಂದ್ರೆ ದಂಧ ಎಲ್ಲ ಅವ್ರಿಗೆ ಎಲ್ಲ ಗೊತ್ತಿದೆ ಗುರುಜಿ. ಅದಕ್ಕೆ ನಾವು ಪಾರ್ಟ್ನರ್ಶಿಪ್ ಮೇಲೆ ಗಾಡಿ ತಗೊಂಡ್ ಮಾಡಿದ್ದೀವಿ. ಸರಿ ಸರಿ ಸರಿ. ಯಾವ ರಾಶಿ, ಯಾವ ನಕ್ಷತ್ರ ನಿಮ್ದು? ನಕ್ಷತ್ರ ಗೊತ್ತೇ ಇಲ್ಲ ಗುರುಜಿ. ಮತ್ತೆ ತಾಯಿ ಗೊತ್ತಿಲ್ಲ ಗುರುಜಿ. ಅದಕ್ಕೆ ರಾಶಿ ಅನ್ನೋದು ಎಷ್ಟು ಹಿಂದಿನಂತಂದ್ರೆ ನಾನು ಈಗ ನಿಮಗೆ ಸಂಪೂರ್ಣವಾಗಿ ಶತಮಾನಂ ಭವತಿ ಶತಾಯು ಪುರುಷ ಸತೇಂದ್ರಿಯೇ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಧನಂ ಧಾನ್ಯಂ ಪಶುಂ ಬಹುಪುತ್ರ ಲಾಭಂ ಸತ ಸಂವತ್ಸರಂ ದೀರ್ಘಮಾಯು. ಚೆನ್ನಾಗಿ ಬೆಳೀರಿ, ಚೆನ್ನಾಗಿ ಕಷ್ಟಪಡಿ, ಸೋಮಾರಿತನ ಮಾತ್ರ ಬೇಡ, ಬಿಸ್ನೆಸ್ಸಲ್ಲಿ ಒಳ್ಳೆಯದಾಗ್ತದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕಮಲಾ ಅಂತ ಗುಲ್ಬರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಮಲಾ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕ ತಿಳಿಸಿ. ನೋಡ್ರಿ, 5/10/1987. ರಾಶಿ ನಕ್ಷತ್ರ? ರಾಶಿ ನೋಡ್ರಿ ಕುಂಭ ರಾಶಿ, ಶತತಾರ ನಕ್ಷತ್ರ. ಮಾತನಾಡಿ ಗುರುಗಳಿದ್ದಾರೆ. ನಮಸ್ಕಾರ ಗುರುಜಿ. ನಮಸ್ಕಾರಮ್ಮ. ಏನಿಲ್ಲ, ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಸರ್. ಮತ್ತೆ ಅದಕ್ಕೆ ನಂತರ 5/10/1987 ಈಗ ಒಂದು ಮಂತನ ಬಂದಿದೆ ವರ. ಆದ್ರೆ ಅದು ಏನದ ಅವನದು ಡೇಟ್ ನೋಡ್ರಿ ಎಷ್ಟಂದ್ರ 15. ಅದಕ್ಕೆ ಅವ್ರ ರಾಶಿ ನಕ್ಷತ್ರ, ಇವ್ರ ರಾಶಿ ನಕ್ಷತ್ರ ಹೇಳಿ ಸಾಕು. ಹೇಳ್ರಿ. ಅವ್ರು ಕರ್ಕ ರಾಶಿ, ಆಶ್ಲೇಷ ನಕ್ಷತ್ರ. ಇವರು ನಮ್ ಮಗಳದು ಕುಂಭ ರಾಶಿ, ಶತತಾರ ನಕ್ಷತ್ರ. ಆಗ್ತದೆ. 22 ಗುಣ ಕೂಡಿ ಬರ್ತದೆ. ನಿಮ್ಮ ಮಗಳು ಏನಾದ್ರು ಸ್ವಲ್ಪ ಹೈಟ್ ಕಮ್ಮಿ ಏನು? ಇಲ್ಲ ರೀ, ಹೈಟ್ ಇದೆ. ನಮ್ದು ಒಂದ್ ಸ್ವಲ್ಪ ಇದ್ರೊಳಗೆ ಇದು ನಡೆದದ. ಅಂದ್ರೆ ನನ್ನ ಮಗಳು ಎಜುಕೇಶನ್ ಡಿಪಾರ್ಟ್ಮೆಂಟ್, ಅವ್ರದ್ದು ಪೋಸ್ಟಲ್ ಡಿಪಾರ್ಟ್ಮೆಂಟ್. ಹಿಂಗಾಗಿ ನಮ್ಗ ಅಷ್ಟೊಂದು ಇದು ಅನ್ಸೋಲ್ತು. ನಾನು ಹೇಳೋದು ಜೀವನ ಸ್ಪಷ್ಟವಾಗಿದ್ದರೆ ಸಾಕು. ಎಲ್ಲರೂ ಎಜುಕೇಷನೇ, ಎಲ್ಲರೂ ಪೋಸ್ಟ್ ಆಫೀಸೇ, ಈ ಥರ ಎಲ್ಲ ಯೋಚನೆ ಮಾಡಿದ್ರೆ ಆಗೋದಿಲ್ಲ. ಒಳ್ಳೆ ಮನೆತನ, ಅಪ್ಪ ಅಮ್ಮ ಸಭ್ಯರು, ಒಳ್ಳೆಯ ಸ್ವಭಾವ ಫಸ್ಟು ಪ್ರಿಫರೆನ್ಸ್. ನೆಕ್ಸ್ಟು ಜೀವನ. ಇವೆರಡಕ್ಕೂ ಅನುಕೂಲ ಮಾಡಿಕೊಡಿ. ನನಗೇನು ಆಗುತ್ತೆ ಅನಿಸುತ್ತೆ. ಬಂದಾಗ ಗಾಳಿ ಬಂದಾಗ ತೂರಿಕೋ ಅಂತ ಬಂದು ಎಲ್ಲರೂ ಇಷ್ಟಪಟ್ಟಾಗ ಬೇಡ ಅನ್ಬೇಡಿ, ಕೊಡಿ, ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ನಾವಿನ ಗುರು ದಶಾಭುಕ್ತಿ ಬಗ್ಗೆ ಮಾತನಾಡ್ತಾ ಇದ್ವಿ. ಗುರುವಿನೊಂದಿಗೆ ಶುಕ್ರ ಸೇರಿದ್ರೆ ಮದುವೆಗೆ ಮಾರಕವಾಗುತ್ತಾ ಅನ್ನುವಂಥದ್ದು. ಗುರು ಶುಕ್ರ ಸೇರಿದರೆ ಮಾರಕ ಅಲ್ಲ, ಪರ ವಿರೋಧಗಳು ಜಾಸ್ತಿ ಇರ್ತದೆ. ಒಬ್ರು ಬೇಕು ಬೇಕು ಅಂತಾರೆ, ಒಬ್ರು ಬೇಡ ಬೇಡ ಅಂತಾರೆ. ಆ ಹುಡುಗಿ ಚೆನ್ನಾಗಿದೆ ಅಂತಾರೆ, ಒಬ್ರು ಚೆನ್ನಾಗಿಲ್ಲ ಅಂತಾರೆ. ಅವರು ಅಷ್ಟು ಮನತನ ಅಷ್ಟೊಂದು ಜೋರಿಲ್ಲ, ನಮ್ಮ ಸ್ಟೇಟಸ್ ಜಾಸ್ತಿ ಅಂತ. ಶುಕ್ರನ ಕಡೆಯವರೆಲ್ಲ ಸ್ಟೇಟಸ್ ಜಾಸ್ತಿ ನೋಡೋರು. ಗುರುಗಳು ಸ್ವಭಾವವನ್ನು ನೋಡುವವರು. ಒಳ್ಳೆಯವನ, ಒಳ್ಳೆ ಚೆನ್ನಾಗಿ ಜೀವನ ಮಾಡ್ತಾನಂತ ಸೇರಿದರೆ ತಪ್ಪಲ್ಲ. ಕೆಲವೊಂದು ಆ್ಯಂಗಲಲ್ಲಿ ಭಯಂಕರವಾಗಿ ಉತ್ತಮ ಕಾರ್ಯಗಳನ್ನು ಮಾಡ್ತಾರೆ. ಒಟ್ಟು ಏನಾಗಿದೆ, ಜನರಲ್ ಕಾನ್ಸೆಪ್ಟು ಶುಕ್ರ ಒಂದು, ಗುರುಗಳೊಂದು, ಪರಮ ವಿರೋಧಿಗಳು ಅಂತ. ಬಟ್ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ. ಗುರುಗಳ ಮಗನ ಶುಕ್ರಾಚಾರ್ಯರಲ್ಲಿ ಪಾಠ ಕಳಿಸಿದ್ರು ಪುರುವನ್ನು. ಅವನು ಅದ್ಭುತವಾಗಿ ವಿದ್ಯೆ ಕಲಿತ.
ಅಸುರರೆಲ್ಲ ಅವನನ್ನು ಕೊಂದರು. ನಮ್ಮ ಗುರುಗಳ ಹತ್ರ ಬಂದು ಇವನು ಪಾಠ ಕಲಿತು ಇವನು ಗ್ರೇಟ್ ಆಗ್ತಾನೆ ಅಂತ. ಕೊನೆಗೆ ಮೃತ ಸಂಜೀವಿನಿ ಅನ್ನುವ ಮಂತ್ರವನ್ನು ಕಲಿತವನು ಪುರು, ಶುಕ್ರಾಚಾರ್ಯರು ಹೇಳಿಕೊಟ್ಟವರು. ಎಲ್ಲಿಂದ ಬಂತು ವಿರೋಧ? ಅದು ಎರಡೂ ಇರ್ತದೆ. ಏನೋ ಒಂದು ತೋಟಲ್ಲಿ ಬಾಯಿಂದ ಬಾಯಿಗೆ ಗುರು ಶುಕ್ರರು ವಿರೋಧ 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 ಇರಬಹುದು, ಕಾನ್ಸೆಪ್ಟ್ ಕಡಿಮೆ. ಬಟ್ ಶಾಸ್ತ್ರದಲ್ಲಿ ಅತಿಯಾಗಿ ಹೇಳಿಲ್ಲ ಗುರು ಮತ್ತು ಶುಕ್ರರು ವಿರೋಧಿಗಳು ಅಂತ. ವಿರೋಧಗಳು ಅಂದರೆ ಶುಕ್ರಾಚಾರ್ಯರಿಗೆ ಸೂರ್ಯ ಗುರುಗಳಿಗೆ ಸ್ನೇಹಿತ, ಇದೊಂದು ಸ್ವಲ್ಪ ತಕರಾರು. ಬುಧ ತನ್ನ ಮಗನೋ ಇಲ್ವೋ ಒಂದು ವಿದ್ಯೆ ಫೈಟಿಂಗ್. ಶನಿ ಕೇತು ಮಾತ್ರ ಸೇರಿಬಿಟ್ರೆ ಗುರುಗಳ ಜೊತೆಲಿ ಯಾರೊಬ್ಬರು ಇರಬೇಕಂತೆ, ಯಾರು ಬೇಕಾರಾಗಿರಲಿ ಇದ್ರೆ ಅದಕ್ಕೆ ತಕ್ಕ ಕಾನ್ಸೆಪ್ಟ್ ಕೊಡ್ತಾರೆ. ಕೇತು ಮಾತ್ರ ಇದ್ದು ಬಿಟ್ಟರೆ ಅದ್ಭುತ ಯೋಗ ಸಮಾನ ಮತ್ತೊಂದು ಇಲ್ಲ. ಅದು ಮೀನ ಮತ್ತು ಧನುಸ್ಸಿನಲ್ಲಿ ಇದ್ದರೂ ಓಕೆ, ಇಬ್ಬರು ಒಟ್ಟಿಗೆ ಸೇರಿದರೂ ಓಕೆ, ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನ ಪಡೆದಂಥ ಸ್ಥಳದಲ್ಲಿ ಆದರೂ ಓಕೆ. ಗೋಚಾರ ಬಲದಲ್ಲಿ ಇವ್ರಿಗೆ ಸಿಕ್ಬಿಡುತ್ತೆ ಆ ಕಾನ್ಸೆಪ್ಟ್. ಗೋಚಾರ ಅಂದರೆ ಈಗ ವೃಶ್ಚಿಕದಲ್ಲಿ ಇದ್ದಾರೆ, ನಾಳೆ ತನ್ನ ಮನೆಗೆ ಹೋಗ್ತಿದ್ದಾರೆ ಅಕ್ಟೋಬರ್ಲಿ. ಪ್ರತಿ 13 ತಿಂಗಳಿಗೊಮ್ಮೆ ಬದಲಾವಣೆ. ಗೋಚಾರಕ್ಕೆ ಹೆಚ್ಚಿಗೆ ಬೆಲೆ. ಒಂದು ಲಗ್ನ ಅಂದರೆ 10%, ರಾಶಿ ಅಂದರೆ 10%, ಗೋಚಾರಕ್ಕೆ 30%, 50% ದಶಾಭುಕ್ತಿ. ಅದಕ್ಕಾಗಿಯೇ ಈ ಥರದ ಕಾನ್ಸೆಪ್ಟ್ ತೊಗೊಂಡಿರೋದು. ದಶಾಭುಕ್ತಿ ನಮಗೆ ಒಳ್ಳೆಯದು ಮಾಡ್ತದೆ ಅಂತ ಮರಿಬೇಡಿ. ರಾಹು ದಶಾ ರಾಹು ಗುರು ಸಂಧಿ ಶಾಂತಿ ಮಾಡಲೇಬೇಕು. ಮಾಡಿದರೆ ಮಾತ್ರ 4.5 ವರ್ಷ ವೇಸ್ಟ್ ಆಗಲ್ಲ. ಸಿಕ್ಕಿರೋದೇ ಯಾವುದೋ ಕೋಟಿ ಜನ್ಮದ ಪುಣ್ಯ, ಅದರಲ್ಲೂ 4.5 ವರ್ಷಗಳ ವೇಸ್ಟ್ ಮಾಡಿ ಆಮೇಲೆ 13.5 ವರ್ಷ ಅಷ್ಟೇ. ನಿಮಗೆ 13 ಕೂಡ ಇನ್ನೂ ಕಡಿಮೆ, 12.5 ವರ್ಷ ಸಿಗುತ್ತೆ. 12 ವರ್ಷದಲ್ಲಿ ನಿಮಗೆ ಶಾರ್ಟ್ ಆಫ್ ಟೈಮ್ ಬಂದುಬಿಡುತ್ತೆ. ಮತ್ತು ಶನಿ ಹೇಗಿದ್ದಾನೋ ನೆಕ್ಸ್ಟು ಶನಿಯಿಂದ ನಮ್ಗೆ ಅನುಕೂಲನೋ ಅನಾನುಕೂಲನೋ ಅಂತ ತಿಳ್ಕೊಬೇಕು. ಪುಷ್ಪರಾಗದ ಹರಳನ್ನು ಹಾಕಬೇಕು. ಕನಕ ಪುಷ್ಪರಾಗ ಮೀನರಾಶಿಯವರಿಗೆ, ಮತ್ತು ವೈಟ್ ಸಫೇರ್ ಅನ್ನುವಂಥ ವೈಟ್ ಕಲರ್ ನ್ಯಾಚುರಲ್ ಅನ್ನುವಂಥದ್ದು ಧನುರಾಶಿಯವರಿಗೆ ಹಾಕಿ, ಹಳದಿ ವಸ್ತ್ರ, ಮಕ್ಕಳು ಇತ್ಯಾದಿಗಳಿಗೆಲ್ಲ ಪೆಂಡಿಂಗ್ ಇರೋದಕ್ಕೆ ಗುರುಗಳ ಬರಲಿ ಅಂತ ಕಾಯ್ತಿರಬೇಕು. ರಾಹು ಮುಗಿದ ತಕ್ಷಣ ಗುರುಗಳು ಬಂದರೆ ಅದ್ಭುತವಾದ ಪ್ರಾರ್ಥನೆ. ವಾಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ನಿನ್ನ ಮನೋರಥ ಈಡೇರಬೇಕಾ? ಗುರುಗಳು ಎಲ್ಲಿರ್ತಾರೆ? ಅವರು ದಕ್ಷಿಣಾಮೂರ್ತಿ. ಅಥವಾ ನಿನ್ನ ಮನೆಯ ಗುರುಗಳು ಯಾರೋ ಅವರೇ ಬೃಹಸ್ಪತಿ ಆಚಾರ್ಯರು. ಆ ಬೃಹಸ್ಪತಿ ಆಚಾರ್ಯರೇ ಡೈರೆಕ್ಟು ಆನೆ ಮೇಲೆ ಕೂತು ಬರಲ್ಲ. ನಿನ್ನ ಕಣ್ಣಿಗೆ ಕಾಣುವ ಗುರುಗಳೇ ನಿಜವಾದ ಗುರುಗಳು. ಸರಿ ಗುರುಜಿ, ಯಾವ ಶ್ಲೋಕ ತಿಳಿಸ್ಕೊಡ್ತಾ ಇದ್ದೀರಾ? ತುಳಸಿಯ ವಂದನೆ. ಬೆಳಗ್ಗೆ ಎದ್ದು ಕೂಡಲೇ ಪರಮ ಪವಿತ್ರರಾಗ್ಬಿಡ್ತೀವಿ ತುಳಸಿಯ ಪ್ರಾರ್ಥನೆ. ಅದರಲ್ಲೂ ಹೆಣ್ಣು ಮಕ್ಕಳು ವಿಶೇಷವಾದ ಈ ಶ್ಲೋಕದೊಂದಿಗೆ ಹೇಳ್ಕೊಂಡ್ರೆ ಒಳ್ಳೆಯದಾಗ್ತದೆ. ದಕ್ಷಿಣೆ ಲೋಕವಿಖ್ಯಾತೆ ವಿಷ್ಣುಧೃತೆ ಶರೀರಿಣಿ ವಿಶ್ವರೂಪೆ ವಿಶ್ವಕರ್ತಿ ತುಳಸಿ ರಕ್ಷಣಂ ಕುರು. ವಿಶ್ವದಲ್ಲೇ ಪ್ರಸಿದ್ಧವಾದ ದಕ್ಷಿಣ ಲೋಕವಿಖ್ಯಾತೆಯಾದ ನೀನು ನನಗೆ ರಕ್ಷಣೆ ಸದಾ ಮಾಡುವ ಆರೋಗ್ಯ, ಆಯುಷ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡುತ್ತಾಯಿ ಅಂತ ತುಳಸಿಯ ವಂದನೆಯನ್ನು ದಿನನಿತ್ಯ ಹೆಣ್ಣು ಮಕ್ಕಳು ಈ ಥರ ಶ್ಲೋಕ ಹೇಳಿಕೊಂಡು ಒಂದು ಚೂರು ನೀರು ಹಾಕಿ ಆ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಮನೆ ಒಳಗಡೆ ಬಂದರೆ ಉತ್ತಮ ಕಾರ್ಯಗಳು, ಆರೋಗ್ಯ, ಆಯುಷ್ಯ, ಐಶ್ವರ್ಯ ಖಂಡಿತವಾಗ್ಲೂ ಸಿಗುತ್ತೆ. ಸರಿ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.